ತುಂಬಾ ವರ್ಷ ಆದ್ಮೇಲೆ ನಮ್ಮೂರ್ ಕಡೆ ಹೋಗ್ತಾ ಇದ್ವಿ ಮದ್ವೆ ಇತ್ತು ಅಂತ. ಈ ಸರಿ ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾವ ತರ ಹೋಯ್ತು ಟೈಮ್ ಅಂತಾನೆ ಗೊತ್ತಾಗಿಲ್ಲ. ಬೆಳಿಗ್ಗೆ ಬೇಗ ರೀಚ್ ಆದ್ವಿ. ನಮ್ಮ ಅಂಕಲ್ ಬಂದಿದ್ರು ಪಿಕಪ್ ಮಾಡೋದಕ್ಕೆ. ಇವತ್ತು ಹಲ್ದಿ ಶಾಸ್ತ್ರ ಇತ್ತು ಅಂತ ಎಲ್ಲರೂ ರೆಡ್‌ನ ವೇರ್ ಮಾಡಿದ್ವಿ. ಇನ್ನು ನಮ್ಮ ಮನೇಲಿ ಬ್ಯಾಕ್ ಟು ಬ್ಯಾಕ್ ಮದ್ವೆ ಬರ್ತಾ ಇರುತ್ತೆ, ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಸೊ ಇನ್ನು ನೆಕ್ಸ್ಟ್ ಮದ್ವೆ ಮಂತಂದಿರೋದು, ಸೊ ಅದೇ ರೇಗಿಸ್ತಾ ಇದ್ದಿದ್ದು. ಇನ್ನೇನ್ ಮದ್ವೆ ಅಲ್ಲ, ಅದಕ್ಕೆ ಎಲ್ಲ ಕೆಂಪ್ ಕೆನ್ನೆ ಕೆಂಪಗಾಗೈತೆ ನೋಡ್ರಿ. ಇಲ್ಲಿ ಝೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ, ಕೆನ್ನೆ ಎಷ್ಟು ಕೆಂಪಗಾಗೈತೆ. ಈ ಸರಿ ಮದ್ವೆಗೆ ಎಷ್ಟೊಂದು ಜನ ಮಿಸ್ ಆಗುತ್ತೆ. ಎಸ್ಪೆಷಲಿ ನನ್ನ ತಂಗಿ, ಅವಳು ತುಂಬಾನೇ ಮಿಸ್ ಮಾಡ್ಕೊಂಡ್ಳು. ಅಂದ್ರೆ ಎಷ್ಟೊಂದು ಜನ ಬರೋಕ್ಕಾಗಿಲ್ಲ. ಯಾಕೆ ಈ ತರ ಟೈಮಲ್ಲಿ ಇತ್ತು, ಅವಳದು ಬೇರೆ ಇವಾಗ ಡೆಲಿವರಿ ಆಗಿದೆಲ್ಲ. ಸೊ ಅವಳ ಮನಸ್ಸೆಲ್ಲ ಈ ಕಡೆ ಇತ್ತು ಬರ್ಬೇಕಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಕಾಲ ಯಾವಾಗ ಕೂಡಿ ಬರುತ್ತೆ. ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಅಂತ ಹೇಳಿದಾರಲ್ಲ. ಸೊ ಇನ್ನು ಮದುವೆ ಈ ಟೈಮ್ಗೆ ಆಗ್ತಾ ಇದೆ. ಇನ್ನು ಡೆಕೋರೇಷನ್ ಎಲ್ಲ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಸಿಕ್ಕಿದ್ದೆ 1 ಗಂಟೆ ಟೈಮ್ ನಮಗೆ. ಸರಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಬಿಡೋಣ ಅಂತ ಎಲ್ಲರೂ ಮಾಡ್ತಾ ಇದ್ವಿ. ಸೊ ಹೆಂಗ್ ಬರುತ್ತೋ ಏನೋ ಗೊತ್ತಿಲ್ಲ. ಸಾಯಂಕಾಲ ಚೌಟ್ರಿಗೆ ಹೋದ್ಮೇಲೆ ನೋಡ್ಬೇಕು ಹೆಂಗಾಗುತ್ತೆ ಅಂತ. ನಮ್ಮ ಮದುಮಗ ಕುಂತಾನ. ಹೆಂಗ್ ಕುಂತಿನೋ ಟ್ರೈನ್ ಇಲ್ದಂಗೆ ನಗು ಬರ್ತದೆ ಅಳು ಬರ್ತದೆ, ನಗು ಬರ್ತದೆ ಅಳು ಬರ್ತದೆ, ಎಚ್ಚರ ಇದ್ದರು ಕನಸು ಬೀಳ್ತದೆ, ಜೊತೆಗೆ ನಿದ್ದೆ ಬಂದಿಲ್ಲ. ಮದ್ವೆ ಇನ್ನೇನು ನಾಳೆ ಇದೆ ಅಂತ ಅಂದಾಗ ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ. ಯಾವ ತರ ಇರುತ್ತೆ, ಎಲ್ಲ ತಲೆ ಬ್ಲ್ಯಾಂಕ್ ಆಗೋಗ್ಬಿಟ್ಟಿರುತ್ತೆ, ನಿದ್ದೆನೇ ಬರೋದಿಲ್ಲ. ಇನ್ನು ಅರಿಶಿನ ಎಲ್ಲ ರೆಡಿ ಎಲ್ಲ ಆಗಿತ್ತು. ಸೊ ಇನ್ನು ಫಸ್ಟ್ ಮನೇಲೇನೆ ಒಂದು ಸಿಂಪಲ್ ಆಗಿ ಎಲ್ಲ ಒಂದು 5 ಜನ ಎಲ್ಲ ಅರಿಶಿನ ಎಲ್ಲ ಹಚ್ಚಿ, ಸೊ ಅದಾದ್ಮೇಲೆ ಕೆಳಗಡೆ ಹೋಗಿ ಎಲ್ಲ ಅರಿಶಿನ ಹಚ್ಚೋದು ಆ ಥರ. ಸೊ ಮೊದಲೆಲ್ಲ ಹಿಂದೆ ಬ್ಯಾನರ್ ಏನು ನೋಡ್ತಾ ಇದ್ವಿ, ಅವಾಗೆಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು, ಅದು ಮದುವೆ ಮನೆ ಅಂತ ಎಲ್ಲ. ಸೊ ಹಂಗೆ ಇರ್ತಾ ಇತ್ತು, ಅದು ನೆಕ್ಸ್ಟ್ ಪೇಂಟ್ ಓಡಿಸೋವರೆಗೂ ಆ ಥರ ಇರ್ತಾ ಇತ್ತು. ಸೊ ಇವಾಗ ಬ್ಯಾನರ್ ಬಂದಿದೆ, ಅದು ಕೂಡ ಚೆನ್ನಾಗಿದೆ, ನನಗೆ ನೋಡಿ ಚೆನ್ನಾಗಿ ಅನಿಸ್ತು. ಇನ್ನು ಯಾನ ಕೂಡ ಅವಳು ಔಟ್ಫಿಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಅಂದರೆ ಕಂಫರ್ಟಬಲ್ ಆಗಿತ್ತು ಅವಳಿಗೆ. ಒಂದು ಸ್ವಲ್ಪ ಲೂಸ್ ಆಗಿ ಇಳ್ದು ಹೋಗ್ತಾ ಇತ್ತು ಅವಳಿಗೆ. ಎಷ್ಟೇ ಒಂದೊಂದ್ಸರಿ ಬಟ್ಟೆ ತೊಗೊಂಬಂದ್ರೂ ಒಂದು ಕರೆಕ್ಟಾಗಿ ಆಗಲ್ಲ. ಒಂದೊಂದು ದೊಡ್ಡದಾಗುತ್ತೆ, ಒಂದು ಚಿಕ್ಕದಾಗುತ್ತೆ, ಒಂದೊಂದು ಹಂಗೆ ಇಟ್ಟಿರ್ತೀವಿ, ಸ್ವಲ್ಪ ದಿನಕ್ಕೆ ಟೈಟ್ ಆಗೋಗ್ಬಿಟ್ಟಿರುತ್ತೆ ಆ ಥರ. ಇನ್ನು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ರೆಡ್ ಅಂತ ಹೇಳಿದ್ವಿ, ಯಾವಾಗಲೂ ಹಲ್ದಿ ಯೂಶಲಿಗೆ ಹಲ್ದಿ ಡ್ರೆಸ್ ಹಾಕ್ತೀವಲ್ಲ, ಬಟ್ ಈ ಸರಿ ರೆಡ್ ಇರಲಿ ಅಂತ ಹೇಳಿದ್ರು. ಸೊ ರೆಡ್ ಹಾಕೊಂಬಂದಿದ್ವಿ. ಅವಳು ಫುಲ್ ಅರ್ಶನ ಹಚ್ಚೋದು ಇದೆಲ್ಲ ಫುಲ್ ಇಷ್ಟ ಅವಳಿಗೆ. ಹೋಗಿ ಅವಳಷ್ಟಕ್ಕೆ ಅವಳೇ ಹಚ್ಕೊಳ್ಳೋದು, ಹೋಗಿ ಎಷ್ಟು ಕ್ಯೂಟಾಗಿ ಅವ್ರ ಚಿಕ್ಕಪ್ಪಗೆ ಹೋಗಿ ಎಲ್ಲ ಅರ್ಶನ ಎಲ್ಲ ಹಚ್ಚಿ ಎಲ್ಲ ಮಾಡ್ತಾ ಇದ್ಲು. ಹಾಗೆ ಇನ್ನು ಅರ್ಶನ ಎಲ್ಲ ಹಚ್ಚಿದ್ದಾಯ್ತು. ನೆಕ್ಸ್ಟ್ ಚೌಟ್ರಿಗೆ ಹೋಗೋಕ್ಕಿದೆ. ಡ್ಯಾನ್ಸ್ ಹೆಂಗೂ ಪ್ರಾಕ್ಟೀಸ್ ಮಾಡಿದ್ದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ನಮ್ಮ ಮತ್ತೆ ಮಾವ ಬಂದಿದ್ರಲ್ಲ, ಊಟದ್ದೆಲ್ಲ ನಂಗೆ ಟೆನ್ಷನ್ ಇರಲಿಲ್ಲ, ಮತ್ತೆ ತಿನ್ನಿಸ್ತಾ ಇದ್ರು ಊಟ ಎಲ್ಲ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಾಗೆ ಒಂದಷ್ಟು ರೀಲ್ಸ್ ಎಲ್ಲ ಇತ್ತು, ಅದು ಕೂಡ ಮಾಡ್ಕೊಂಡ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಚೌಟ್ರಿಗೆ ಹೋದಾಗ ಯಾವ ಥರ ಡ್ಯಾನ್ಸ್ ಬಂತು ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ, ಫಾಲೋ ಮಾಡಿ.